ಆತ್ಮೀಯ ವಿದ್ಯಾರ್ಥಿಗಳೇ, ಸಹನಾ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಗಣಿತ ಪಾಠ 6ನೇ ತರಗತಿ ಭಾಗ 2 ಅದರಲ್ಲಿ ಅಧ್ಯಾಯ 7 ಭಿನ್ನರಾಶಿಗಳು. ಭಿನ್ನರಾಶಿಗಳು ಪಾಠದ ಮೇಲೆ ಬರುವಂತಹ ಅಭ್ಯಾಸ 7.1 ಅಭ್ಯಾಸ ಲೆಕ್ಕಗಳನ್ನು ನಾವು ಮಾಡೋಣ. ಅದರಲ್ಲಿ ಮೊದಲ ಲೆಕ್ಕ ಏನಿದೆ ನೋಡ್ರಿ, ಸೇಡ್ ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನರಾಶಿಯನ್ನ ಬರೆಯಿರಿ ಅಂತಿದೆ. ಅಂದ್ರೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದಾರ, ಆ ಚಿತ್ರದಲ್ಲಿ ಕೆಲವೊಂದು ಭಾಗಗಳಿಗೆ ಬಣ್ಣವನ್ನ ತುಂಬಿದಾರ. ಇದನ್ನ ನಾವು ಏನ್ ಮಾಡಬೇಕು, ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಮೊದಲಿಗೆ ನಾವು ಏನ್ ಮಾಡೋಣ, ಮೊದಲ ಚಿತ್ರ ಇಲ್ಲಿ ನಾವು ಈಕ್ವಲ್ ಟು ಹಾಕೋಣ, ಆಮೇಲೆ ಒಂದು ಅಡ್ಡಗೆರೆಯನ್ನ ಹಾಕೋಣ. ಗೆರೆಯ ಕೆಳಗಡೆ ಏನ್ ಬರಿಬೇಕು ಮತ್ತು ಗೆರೆಯ ಮೇಲ್ಗಡೆ ಏನ್ ಬರಿಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಚಿತ್ರದಲ್ಲಿ ಎಷ್ಟು ಸಮನಾದ ಭಾಗಗಳದಾವ ನೋಡ್ರಿ. 1 2 3 4 ಒಟ್ಟು ಸಮನಾದ ಭಾಗಗಳನ್ನ ನಾವೇನ್ ಮಾಡಬೇಕು, ಗೆರೆಯ ಕೆಳಗಡೆ ಬರಿಬೇಕು. ಬರೆದ್ವಿ 4. ಆಮೇಲೆ ಎಷ್ಟು ಭಾಗಗಳಿಗೆ ಬಣ್ಣ ತುಂಬ್ಯಾರ ನೋಡ್ರಿ, ಶೇಡ್ ಮಾಡ್ಯಾರ ಅಂದ್ರೆ ಬಣ್ಣ ತುಂಬ್ಯಾರ. 1 2 ಇದನ್ನ ಗೆರೆಯ ಮೇಲ್ಗಡೆ ಬರಿಬೇಕು. ಅವಾಗ ಭಿನ್ನರಾಶಿ ಯಾವ್ದು ಬಂತು, 2 4 ಅಂಶ ಬಂತು. ಹಾಗೆ ಎರಡನೇ ಲೆಕ್ಕವನ್ನ ಮಾಡೋಣ. ಈಕ್ವಲ್ ಟು ಹಾಕ್ರಿ, ಒಂದು ಅಡ್ಡಗೆರೆಯನ್ನ ಹಾಕ್ರಿ. ಇಲ್ಲಿ ಒಟ್ಟು ಸಮನಾದ ಭಾಗಗಳನ್ನ ಎನಿಸ್ರಿ. 1 2 3 4 5 6 7 8 9. ಈ ಎರಡನೇ ಚಿತ್ರದಲ್ಲಿ ಒಟ್ಟು 9 ಸಮನಾದ ಭಾಗಗಳದಾವು. ಅದರಲ್ಲಿ ಎಷ್ಟು ಭಾಗಗಳಿಗೆ ಬಣ್ಣ ತುಂಬ್ಯಾರ ನೋಡ್ರಿ, 1 2 3 4 5 6 7 8 8 ಭಾಗಕ್ಕೆ ಬಣ್ಣ ತುಂಬಿದಾರ. ಇದನ್ನ 8ಅನ್ನ ನಾವೇನ್ ಮಾಡಬೇಕು, ಗೆರೆಯ ಮೇಲ್ಗಡೆ ಬರಿಬೇಕು. ಇನ್ನ ಮೂರನೇ ಲೆಕ್ಕಕ್ಕೆ ಬರೋಣ. ಈ ಚಿತ್ರದಲ್ಲಿ ಚೆಂಡುಗಳ ಚಿತ್ರನ, ಬಾಲ್ಗಳ ಚಿತ್ರನ ಕೊಟ್ಟಿದಾರ. ಎಷ್ಟು ಬಾಲ್ ಅದಾವ ನೋಡ್ರಿ, 1 2 3 4 5 6 7 8. 8ಅನ್ನ ನಾವು ಏನ್ ಮಾಡಬೇಕು, ಗೆರೆಯ ಕೆಳಗಡೆ ಬರಿಬೇಕು. ಹಾಗೆ ಎಷ್ಟು ಬಾಲ್ಗಳಿಗೆ ಬಣ್ಣ ತುಂಬ್ಯಾರ ನೋಡ್ರಿ, 1 2 3 4 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಇನ್ನು ನಾಲ್ಕನೇ ಚಿತ್ರ, ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೋಣ. ಈ ವೃತ್ತವನ್ನ ಎಷ್ಟು ಸಮನಾದ ಭಾಗಗಳ ಮಾಡ್ಯಾರ ನೋಡ್ರಿ, 1 2 3 4 4 ಭಾಗಗಳಾಗಿ ಮಾಡಿದಾರ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ, 1. ಇದನ್ನು ಒಂದನ್ನು ಎಲ್ಲಿ ಬರಿಬೇಕು, ಗೆರೆ ಮೇಲ್ಗಡೆ ಬರಿಬೇಕು. ಇಷ್ಟೇ. ಹಾಗೆ ಐದನೇ ಲೆಕ್ಕ, ಈಕ್ವಲ್ ಟು ಹಾಕ್ರಿ, ಒಂದು ಅಡ್ಡಗೆರೆಯನ್ನ ಬರೀರಿ. ಇಲ್ಲಿ ಒಟ್ಟು ಸಮನಾದ ಭಾಗಗಳನ್ನ ನಾವೇನ್ ಮಾಡ್ಬೇಕು, ಗೆರೆ ಕೆಳಗಡೆ ಬರಿಬೇಕು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ ಅದನ್ನ ಗೆರೆ ಮೇಲ್ಗಡೆ ಬರಿಬೇಕು. ಈಗ ಮೊದಲಿಗೆ ಏನ್ ಮಾಡೋಣ, ನಾವು ಎಷ್ಟು ಸಮನಾದ ಭಾಗಗಳದಾವ ನೋಡ್ರಿ, 1 2 3 4 5 6 7 ಸಮನಾದ ಭಾಗಗಳದಾವ. ಅದನ್ನ ನಾನು ಏನ್ ಮಾಡ್ತೀನಿ, ಗೆರೆ ಕೆಳಗಡೆ ಬರಿತೀನಿ. ಒಟ್ಟು ಸಮನಾದ ಭಾಗಗಳು. ಇನ್ನು ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ನೋಡ್ರಿ, 1 2 3 3 ಭಾಗಕ್ಕೆ ಬಣ್ಣ ತುಂಬಿದಾರ. ಇದನ್ನ ನಾನು ಗೆರೆಯ ಮೇಲ್ಗಡೆ ಬರಿತೀನಿ. ಅವಾಗ ಯಾವ ಭಿನ್ನರಾಶಿ ಬಂತು, 3 7 ಅಂಶ ಬಂತು. ಹಾಗೆ ಆರನೇ ಲೆಕ್ಕಕ್ಕೆ ಬರೋಣ. ಈಕ್ವಲ್ ಟು ಹಾಕ್ರಿ, ಒಂದು ಅಡ್ಡಗೆರೆಯನ್ನ ಬರೀರಿ. ಇಲ್ಲಿ ಎಷ್ಟು ಹೂಗಳದಾವ ನೋಡ್ರಿ, 1 2 3 4 5 6 7 8 9 10 11 12 12 ಹೂಗಳದಾವು. ಅದನ್ನ ಗೆರೆ ಕೆಳಗಡೆ ಬರ್ತೀವಿ. ಅಂದ್ರೆ ಒಟ್ಟು ಹೂಗಳು 12. ಅದರಲ್ಲಿ ಎಷ್ಟು ಭಾಗ ಹೂಗಳಿಗೆ ಬಣ್ಣ ತುಂಬಿದಾರ ಅಂದ್ರೆ 1 2 3. ಅದನ್ನ ಗೆರೆ ಮೇಲ್ಗಡೆ ಬರಿಬೇಕು. ಅವಾಗ ಭಿನ್ನರಾಶಿ ಯಾವ್ದು ಬಂತು, 3 12 ಅಂಶ ಬಂತು. ಹಾಗೆ ಏಳನೇ ಚಿತ್ರಕ್ಕೆ ಬರೋಣ. ಇಲ್ಲಿ ಈಕ್ವಲ್ ಟು ಹಾಕ್ರಿ, ಎಷ್ಟು ಪೆನ್ಸಿಲ್ಗಳದಾವ ನೋಡ್ರಿ, 1 2 3 4 5 6 7 8 9 10 10 ಪೆನ್ಸಿಲ್ಗಳದಾವು. ಅದನ್ನ ನಾ ಗೆರೆ ಕೆಳಗಡೆ ಬರೀತೀನಿ.
ಹಾಗೆ ಎಷ್ಟು ಪೆನ್ಸಿಲಿಗೆ ಬಣ್ಣ ತುಂಬಿದಾರ, ಅಷ್ಟು ಪೆನ್ಸಿಲ್ಗೆ ಬಣ್ಣ ತುಂಬಿದಾರ 10. ಅದನ್ನ ಗೆರೆ ಮೇಲ್ಗಡೆ ಬರುತ್ತೆ. ಇನ್ನ 8ನೇ ಚಿತ್ರ. ಮೊದಲಿಗೆ ಏನ್ ಮಾಡ್ಬೇಕು ನಾವು, ಒಟ್ಟು ಸಮನಾದ ಭಾಗಗಳನ್ನ ಗುರುತಿಸಬೇಕು. 1 2 3 4 5 6 7 8 9. ಇದನ್ನ ಗೆರೆ ಕೆಳಗಡೆ ಬರೀಬೇಕು. 9 ಸಮನಾದ ಭಾಗಗಳನ್ನ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬ್ಯಾರ ನೋಡ್ರಿ, 1 2 3 4. ಇದನ್ನ ನಾವು ಗೆರೆ ಮೇಲೆ ಬರಿಬೇಕು. ಹಾಗೆ 9ನೇ ಲೆಕ್ಕ, ಇಲ್ಲಿ ಹೂ ಅದಾವು, ಹೂವಿನ ಪಕ್ಕಳೆ ಅಂತಾರ ಅಥವಾ ಎಸಳನು ಅಂತಾರ. ಎಷ್ಟು ಎಸಳು ಅದಾವ ನೋಡ್ರಿ, 1 2 3 4 5 6 7 8. 8 ಎಸಳುಗಳದಾವು. ಅದರಲ್ಲಿ ಎಷ್ಟು ಎಸಳಿಗೆ ಬಣ್ಣ ತುಂಬಿದಾರ್ರಿ, 1 2 3 4 ಗೆರೆಗಡೆ ಬರಿಬೇಕು. ಹಾಗೆ 10ನೇ ಲೆಕ್ಕ, 10ನೇ ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ಚಿಟ್ಟೆ ಇದೆ. ಈ ಚಿಟ್ಟೆಯನ್ನು ಏನ್ ಮಾಡಿದಾರ, 2 ಸಮನಾದ ಭಾಗಗಳನ್ನು ಮಾಡಿದಾರ. ಚಿಟ್ಟೆ ಚಿತ್ರ, ಅದನ್ನ 2 ಸಮನಾದ ಭಾಗಗಳನ್ನು ಮಾಡ್ಯಾರ. ಅದನ್ನ ಗೆರೆ ಕೆಳಗಡೆ ಬರುತ್ತೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ, 1 ಭಾಗಕ್ಕೆ. ಅದನ್ನ ಗೆರೆ ಮೇಲ್ಗಡೆ ಬರುತ್ತೆ. ಹೀಗೆ ಅಂದ್ರೆ ಚಿತ್ರ ರೂಪದಲ್ಲಿರುವಂತದನ್ನ ನಾವು ಏನ್ ಮಾಡಿದ್ವಿ, ಈಗ ಭಿನ್ನರಾಶಿಯಲ್ಲಿ ಬರೆದಿವಿ. ಇನ್ನ 2ನೇ ಪ್ರಶ್ನೆ, ಕೊಟ್ಟಿರುವ ಭಿನ್ನರಾಶಿಗಳಿಗೆ ಅನುಗುಣವಾಗಿ ಭಾಗಗಳಿಗೆ ಬಣ್ಣ ಹಾಕಿ. ಇಲ್ಲಿ ಭಿನ್ನರಾಶಿ ಕೊಟ್ಟರ, ಭಿನ್ನರಾಶಿಗೆ ತಕ್ಕಂತೆ ಚಿತ್ರವನ್ನು ಕೊಟ್ಟಿದ್ದಾರೆ. ಅವಾಗ ಭಿನ್ನರಾಶಿಗೆ ತಕ್ಕಂತೆ ನಾವು ಏನ್ ಮಾಡ್ಬೇಕು, ಬಣ್ಣವನ್ನ ತುಂಬಬೇಕು. ಈಗ 1ನೇ ಚಿತ್ರ ನೋಡ್ರಿ, ಒಂದು ವೃತ್ತ ಇದೆ. ಇದನ್ನ ಎಷ್ಟು ಸಮನಾದ ಭಾಗಗಳನ್ನು ಮಾಡಿದಾರೆ, 1 2 3 4 5 6. ಅಂದ್ರೆ ಇಲ್ಲಿ ಛೇದದಲ್ಲಿ 6 ಇದೆ, 6 ಸಮನಾದ ಭಾಗ ಮಾಡಿದಾರೆ. ಗೆರೆ ಮೇಲ್ಗಡೆ 1 ಇದೆ ಅಲ್ಲ, ಅಂದ್ರೆ 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ನಾವ್ ಏನ್ ಮಾಡ್ಬೇಕೀಗ, ಭಿನ್ನರಾಶಿಗೆ ಅನುಗುಣವಾಗಿ ಬಣ್ಣ ತುಂಬಬೇಕು. ಈಗ ಗೆರೆ ಮೇಲ್ಗಡೆ ಸಂಖ್ಯೆ ಎಷ್ಟಿದೆ ರೀ, 1 ಇದೆ. ಅಂದ್ರೆ 1 ಭಾಗಕ್ಕೆ ಬಣ್ಣ ತುಂಬುದು. ಇನ್ನು 2ನೇ ಚಿತ್ರಕ್ಕೆ ಬರೋಣ. ಭಿನ್ನರಾಶಿ ಎಷ್ಟಿದೆ ರೀ, 1 4 ಅಂದ್ರೆ ಇಲ್ಲಿ 1 ಅಂತ ಗೆರೆ ಮೇಲ್ಗಡೆ ಇದೆ, ಅಂದ್ರೆ 1 ಭಾಗಕ್ಕೆ ಬಣ್ಣ ತುಂಬಿ ಅಂತ ಅರ್ಥ. ತುಂಬಿದ್ವಿ. ಹಾಗೆ 3ನೇ ಚಿತ್ರಕ್ಕೆ ಬರೋಣ. ಇಲ್ಲಿ ಒಟ್ಟು ಸಮನಾದ 3 ಭಾಗಗಳಿದಾವೆ. ಅಂದ್ರೆ ಗೆರೆ ಕೆಳಗಡೆ ಎಷ್ಟಿದೆ ಸಂಖ್ಯೆ, 3 ಇದೆ. ಅಂದ್ರೆ ಅದರ ತಕ್ಕಂತೆ 3 ಸಮನಾದ ಭಾಗಗಳಿದಾವೆ. ಗೆರೆ ಮೇಲ್ಗಡೆ ಎಷ್ಟಿದೆ ರೀ, 1 ಇದೆ. ಹಂಗಾದ್ರೆ 1 ಭಾಗಕ್ಕೆ ಬಣ್ಣ ತುಂಬಬೇಕು. ತುಂಬಿದ್ವಿ. ಇನ್ನ 4ನೇ ಚಿತ್ರಕ್ಕೆ ಬರೋಣ. ಇಲ್ಲಿ 3 4 ಇದೆ. ಅಂದ್ರೆ ಗೆರೆ ಕೆಳಗಡೆ ಸಂಖ್ಯೆ ಎಷ್ಟಿದೆ ರೀ, 4 ಇದೆ. ಹಂಗಾದ್ರೆ ಇಲ್ಲಿ ಎಷ್ಟು ಸಮನಾದ ಭಾಗಗಳಿದಾವ್ರಿ, 1 2 3 4 ಸಮನಾದ ಭಾಗಗಳಿದಾವೆ. ಆಮೇಲೆ ಗೆರೆ ಮೇಲ್ಗಡೆ ಎಷ್ಟು ಸಂಖ್ಯೆ ಇದೆ ರೀ, 3 ಇದೆ. ಅಂದ್ರೆ 3 ಭಾಗಕ್ಕೆ ಬಣ್ಣ ತುಂಬಬೇಕು. 1 2 3. ಗೊತ್ತಾಯ್ತಾ? ಹಾಗೆ 5ನೇ ಚಿತ್ರಕ್ಕೆ ಬರೋಣ. ಇಲ್ಲಿ 4 9 ಅಂತಿದೆ. ಇಲ್ಲಿ ಗೆರೆ ಕೆಳಗಡೆ ಸಂಖ್ಯೆ ಎಷ್ಟಿದೆ ರೀ, 9 ಇದೆ. ಹಂಗಾದ್ರೆ ಇಲ್ಲಿ 9 ಸಮನಾದ ಭಾಗಗಳದಾವ. ಇಲ್ಲಿ ನೋಡ್ರಿ, 1 2 3 4 5 6 7 8 9 9 ಸಮನಾದ ಭಾಗಗಳದಾವ. ಈಗ ಗೆರೆ ಮೇಲ್ಗಡೆ ಸಂಖ್ಯೆ ಎಷ್ಟಿದೆ ರೀ, 4. ಅಂದ್ರೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಬೇಕು, 4 ಭಾಗಕ್ಕೆ. 1 2 3 4. ಗೊತ್ತಾಯ್ತಾ? ಅಂದ್ರೆ ಈಗ ಭಿನ್ನ ರಾಶಿಗಳಿಗೆ ಅನುಗುಣವಾಗಿ ನಾವೇನ್ ಮಾಡಿದ್ವಿ, ಭಾಗಗಳಿಗೆ ಬಣ್ಣವನ್ನ ತುಂಬುವುದು ಕಲ್ತೀವಿ. ಇನ್ನ ಇಲ್ಲಿ 3ನೇ ಪ್ರಶ್ನೆ ಇದೆ ನೋಡ್ರಿ. ಈ 3ನೇ ಪ್ರಶ್ನೆಯಲ್ಲಿ ಏನಿದೆ ನೋಡ್ರಿ, ತಪ್ಪುಗಳೇನಾದರೂ ಇದ್ದರೆ ಗುರುತಿಸಿ ಅಂತಿದಾವ. ಇಲ್ಲಿ ನಾವು ಭಿನ್ನ ರಾಶಿಯ ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೋಬೇಕು. ಯಾವುದೇ ಪೂರ್ಣ ಸಂಖ್ಯೆಯನ್ನ ನಾವು ಸಮನಾದ ಭಾಗಗಳಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಇಲ್ಲಿ 3 ಚಿತ್ರಗಳನ್ನ ಕೊಟ್ಟಿದ್ದಾರೆ. 3 ಚಿತ್ರಗಳನ್ನ
ಅಸಮಭಾಗವಾಗಿ ಭಾಗ ಮಾಡಿದಾರೆ. ಈ ಭಾಗಗಳೇನಾಗ್ಯಾವು ಸಮನಾದ ಭಾಗಗಳನ್ನ ಹೊಂದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಕೊಟ್ಟಂತ ಭಿನ್ನರಾಶಿ ಬರೆದಂತ ಭಿನ್ನರಾಶಿ ಏನಾಗಿದಾವು ಮೂರು ತಪ್ಪಾಗಿದಾವು. ಈಗ ನೋಡ್ರಿ, ಮೊದಲೇದ್ದು ಇದು 1/2 ಅಂಶ ಅಂತ ಬರೆದಿದಾರ. ಈ ತ್ರಿಭುಜವನ್ನ 2 ಭಾಗ ಮಾಡಿದಾರ ಖರೆ, ಆದ್ರೆ ಈ 2 ಭಾಗಗಳು ಏನಾಗಿದ್ದಾವು ಸಮನಾದ ಭಾಗಗಳಾಗಿಲ್ಲ. ಆ ಕಾರಣಕ್ಕಾಗಿ ಈ ಭಿನ್ನರಾಶಿ ತಪ್ಪು. ಇನ್ನು 2ನೇ ಚಿತ್ರಕ್ಕೆ ಬರೋಣ. ಇದೊಂದು ಆಯತಾಕಾರ ಇದೆ. ಈ ಆಯತಾಕಾರವನ್ನ 4 ಭಾಗಗಳನ್ನ ಮಾಡಿ ಇದು 1/4 ಅಂತ ಬರೆದಿದ್ದಾರೆ. ಅಂದ್ರೆ ಒಂದು ಭಾಗಕ್ಕೆ ಬಣ್ಣ ತುಂಬಿದಾವ, 4 ಭಾಗಗಳನ್ನು ಮಾಡಿದೇವ ಅಂತ ಹೇಳಿದಾರೆ. ಬಟ್ ಮಾಡಿದಂತ ಭಾಗಗಳು ಏನಾಗಿದಾವು ಸಮನಾದ ಭಾಗಗಳಾಗಿಲ್ಲ. ಆ ಕಾರಣಕ್ಕೆ ಈ ಭಿನ್ನರಾಶಿನೂ ತಪ್ಪು. ಇನ್ನು ಇಲ್ಲಿ ಒಂದು ವೃತ್ತವನ್ನ ಮಾಡಿದಾರ, ಇಲ್ಲಿ 4 ಭಾಗಗಳನ್ನ ಮಾಡಿದಾರ. 3 ಭಾಗಕ್ಕೆ ಬಣ್ಣ ತುಂಬಿದ್ದು ಕರೆ ಇದೆ. ಬಟ್ ಈ ಭಾಗ ಏನು ಮಾಡಿದಾರಲ್ಲ ಅವು ಸಮನಾದ ಭಾಗಗಳಾಗಿ ಮಾಡಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಕೊಟ್ಟಂತ 3-4 ಅಂಶ ಭಿನ್ನರಾಶಿಯು ಸಹ ತಪ್ಪಾಗಿದೆ. ಇದರ ಅರ್ಥ ನಾವು ಭಿನ್ನರಾಶಿ ಅನಿಸ್ಕೋಬೇಕಂತಂದ್ರೆ ಯಾವುದೇ ಪೂರ್ಣ ಸಂಖ್ಯೆಯನ್ನು ನಾವೇನ್ ಮಾಡಬೇಕು, ಸಮನಾದ ಭಾಗಗಳಾಗಿ ವಿಂಗಡಿಸ್ಬೇಕು. ಅವಾಗಷ್ಟೇ ಅದು ಭಿನ್ನರಾಶಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ನೋಡ್ರಿ, ಇಲ್ಲಿ ಲೆಕ್ಕ ಹೇಳಿಕೆ ರೂಪದಲ್ಲಿದ್ದಾವ್ರಿ. 4ನೇ ಪ್ರಶ್ನೆ, 8 ಗಂಟೆಯು ಒಂದು ದಿನದ ಎಷ್ಟು ಭಾಗ ಅಂತ ಕೊಟ್ಟಿದ್ದಾರೆ. ನಾನು ಇದನ್ನ ಈ ರೀತಿ ಬರಿತೀನಿ ನೋಡ್ರಿ. 8 ಗಂಟೆ ಒಂದು ದಿನದ ಎಷ್ಟನೇ ಭಾಗ ಅಂತ ಈಕ್ವಲ್ ಟು, ಈಗ ನೋಡ್ರಿ 8/1 ಅಂತ ಬರ್ದೀಗ. ಈಗ ನಾವು ಇಲ್ಲಿ ಗಂಟೆ ಇದೆ, ಇದು ದಿನ ಇದೆ. ಈ ಪರಿಮಾಣವನ್ನ 1 ಮಾಡ್ಕೋಬೇಕು ನಾವು. 8 ಗಂಟೆ ದಿನಾನು ಸಹ ನಾವು ಏನ್ ಮಾಡ್ಬೇಕು, ಗಂಟೆ ರೂಪದಲ್ಲಿ ಬರಬೇಕು. ಒಂದು ದಿನ ಅಂದ್ರೆ ಎಷ್ಟು, 24 ಗಂಟೆ. ಹೌದಾ? ಈಕ್ವಲ್ ಟು ಎಷ್ಟು ಬಂತ್ರಿ ನಮಗೆ ಭಿನ್ನರಾಶಿ? 8/24 ಬಂತು. ಇದನ್ನ ಸುಲಭ ರೂಪಕ್ಕೆ ತರಬೇಕು. 8 1 8 3 24 ಅಂದ್ರೆ 1/3 ಬಂತು. ಅಂದ್ರೆ 8 ಗಂಟೆಯು ಒಂದು ದಿನದ ಎಷ್ಟನೇ ಭಾಗ ಅಂತಂದ್ರೆ 3ನೇ ಒಂದು ಭಾಗ. ಒಂದು ದಿನವನ್ನ ನಾವು 3 ಸಮನಾದ ಭಾಗಗಳು ಮಾಡಿ ಒಂದು ಭಾಗವನ್ನು ತಗೊಂಡಾಗ ಅದೇನಾಗಿರ್ತತಿ, 8 ಗಂಟೆ ಆಗಿರ್ತತಿ. ಅಂದ್ರೆ ಒಂದು ದಿನವನ್ನ ನಾವು ಸಮನಾದ ಭಾಗಗಳನ್ನ 3 ಸಮನಾದ ಭಾಗಗಳನ್ನು ಮಾಡಿ ಒಂದು ಭಾಗವನ್ನು ತೆಗೆದುಕೊಂಡಾಗ ಅದು 8 ಗಂಟೆ ಆಗಿರ್ತದೆ ಅಂತ ಅರ್ಥ. ಇನ್ನು 5ನೇ ಪ್ರಶ್ನೆ ಬರೋಣ. 40 ನಿಮಿಷವು 1 ಗಂಟೆಯ ಎಷ್ಟು ಭಾಗ ಅಂತ ಕೇಳಿದ್ದಾರೆ. ಅದನ್ನು ಮೇಲೆ ಮಾಡಿದಂತ ಲೆಕ್ಕದಂತೆನೆ ಬರ್ಕೋಣ. 40 ನಿಮಿಷ ಎಷ್ಟರ ಭಾಗ ಆಗಿದ್ದಾರೆ, 1 ಗಂಟೆಯ ಭಾಗ ಆಗೈತೆ. ಈಗ ಏನ್ ಮಾಡ್ಬೇಕು, ನಾವು ಪರಿಮಾಣಗಳನ್ನ 1 ಮಾಡ್ಕೋಣ. ಅದು ನಿಮಿಷದಲ್ಲಿ ಇದೆ, ಕೆಳಗಡೆನು ನಾವು ನಿಮಿಷದಲ್ಲಿ ಬರಿಬೇಕು. ನಿಮಿಷ. ಈಗ 1 ಗಂಟೆ ಅಂದ್ರೆ ಎಷ್ಟು, 60 ನಿಮಿಷ. ಎರಡು ಪರಿಮಾಣಗಳನ್ನ 1 ಮಾಡ್ಕೊಂಡ್ವಿ. ಈಗ 40/40 60. ಹೌದಾ? ಈಕ್ವಲ್ ಟು ಈ 0 ಕ್ಯಾನ್ಸಲ್ ಮಾಡ್ರಿ. ಇನ್ನು 2 2 4 2 3 6 2/3 ಅಂದ್ರೆ 1 ಗಂಟೆಯನ್ನ 3 ಸಮನಾದ ಭಾಗಗಳನ್ನ ಮಾಡಿ 2 ಭಾಗ ತಗೊಂಡಾಗ ಅದು ಏನಾಗಿರ್ತತಿ, 40 ನಿಮಿಷ ಆಗಿರ್ತತಿ. ಅಥವಾ 40 ನಿಮಿಷವು 1 ಗಂಟೆಯ ಎಷ್ಟು ಭಾಗ ಆಗಿರ್ತದೆ ಅಂದ್ರೆ 3ನೇ 2 ಭಾಗ. ಅರ್ಥ ಆಯ್ತಾ? ಇನ್ನ 6ನೇ ಲೆಕ್ಕಕ್ಕೆ ಬರೋಣ.
6ನೇ ಲೆಕ್ಕ ಏನಿದೆ ನೋಡ್ರಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ರಿ. ಆರ್ಯ, ಅಭಿಮನ್ಯು ಮತ್ತು ವಿವೇಕ ಅಂದ್ 3 ಮಂದಿ ಗೆಳೆಯರಿರ್ತಾರ. ಅವ್ರು ಏನ್ ಮಾಡ್ತಾರ, ತಮ್ಮಲ್ಲಿರುವ ತಿಂಡಿಗಳನ್ನ ಪಾಲು ಮಾಡಿಕೊಂಡ್ರು. ಆರ್ಯನು ತರಕಾರಿಯಿಂದ ಮಾಡಿದ ಒಂದು ಹಾಗೂ ಜಾಮೂನಿಂದ ಮಾಡಿದ ಇನ್ನೊಂದು, ಹೀಗೆ 2 ಸ್ಯಾಂಡ್ವಿಚ್ ಅನ್ನ ತಂದಿದ್ದ. ಯಾರು? ಆರ್ಯ 2 ಸ್ಯಾಂಡ್ವಿಚ್ ಅನ್ನ ತಂದಿದ್ದ. ಉಳಿದ ಇಬ್ಬರು ಯಾವುದೇ ತಿಂಡಿಯನ್ನ ತಂದಿರುವುದಿಲ್ಲ. ಪ್ರತಿ ಸ್ಯಾಂಡ್ವಿಚ್ ಪ್ರತಿಯೊಬ್ಬರಿಗೂ ಸಮನಾಗಿ ಸಿಗುವಂತೆ ಸ್ಯಾಂಡ್ವಿಚ್ ಅನ್ನ ಹಂಚಿಕೊಳ್ಳಲು ಆರ್ಯ ಒಪ್ಪಿದ. ಈಗ ಆರ್ಯ ತಂದ ಸ್ಯಾಂಡ್ವಿಚ್ ಎಷ್ಟು ಅನ್ನೋದನ್ನ ಮೊದಲೇ ಬರ್ಕೋಣ. ಒಂದು ತರಕಾರಿಯಿಂದ ಮಾಡಿದ ಸ್ಯಾಂಡ್ವಿಚ್ ತಂದ, ಒಂದು ಜಾಮ್ನಿಂದ ಮಾಡಿದಂತಹ ಸ್ಯಾಂಡ್ವಿಚ್ ಅನ್ನ ತಂದಿದ್ದಾನ. ಒಟ್ಟು 2 ಜಾಮ್ ತಂದಿದ್ದಾನ. ಆಮೇಲೆ ಇನ್ನಿತರ ಇಬ್ರು ಸ್ನೇಹಿತರು ಯಾರು? ಅಭಿಮನ್ಯು ಮತ್ತು ವಿವೇಕ ಯಾವುದೇ ಇದನ್ನ ಪದಾರ್ಥವನ್ನ ತಂದಿಲ್ಲ. ಆ ಕಾರಣಕ್ಕಾಗಿ ಈ ಆರ್ಯ ಏನ ತಂದಿದ್ದಾನಲ್ಲ 2 ಜಾಮ್, ಇದು ಸ್ಯಾಂಡ್ವಿಚ್ ಅದಾವಲ್ಲ, ಇವನ್ನೇ 3 ಮಂದಿಗೂ ಹಂಚ್ಕೊಳ್ಳಿಕ್ಕೆ ಆರ್ಯ ಸಿದ್ಧ ಆದ. ಅವಾಗ ಪ್ರತಿಯೊಬ್ಬರಿಗೂ ಸಮಪಾಲು ಸಿಗುವಂತೆ ತನ್ನಲ್ಲಿರುವ ಸ್ಯಾಂಡ್ವಿಚ್ ಅನ್ನು ಆರ್ಯನು ಹೇಗೆ ಪಾಲು ಮಾಡಬಹುದು? ಈಗ 2 ಸ್ಯಾಂಡ್ವಿಚ್ ಅದಾನ, 2 ಸ್ಯಾಂಡ್ವಿಚ್ ಅದಾವು. ಇದನ್ನ 2ನ್ನು ನಾವು 3 ಸಮನಾದ ಭಾಗಗಳನ್ನ ಮಾಡಬೇಕು. ಹೆಂಗಂತಂದ್ರೆ ಈಗ ನೋಡ್ರಿ, ಒಂದು ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ಸ್ಯಾಂಡ್ವಿಚ್ ಅದಾವು. ಇವನ್ನ ಏನ್ ಮಾಡ್ಬೇಕು? ಸಮನಾದ 3 ಭಾಗಗಳನ್ನ ಮಾಡಬೇಕು. ಹೇಗಂತಂದ್ರೆ ಈ ರೀತಿ 3 ಭಾಗ ಮಾಡೋದು. ಮೂರು ಸಮನಾದ ಭಾಗ ಮಾಡೋದು. ಅವಾಗ ಪ್ರತಿಯೊಬ್ಬರಿಗೆ ಎಷ್ಟು ಭಾಗ ಸಿಗ್ತಾವ ನೋಡ್ರಿ? ಒಬ್ಬರಿಗೆ ಇಲ್ಲಿ 3 ಭಾಗ, ಅದು 3 ಮಂದಿ ಅದಾರ ಅವರು. ಒಬ್ಬರಿಗೆ 1 ಭಾಗ, ಒಬ್ಬರಿಗೆ 1 ಭಾಗ, ಅಂದ್ರೆ 2 ಭಾಗ ಬಂದು, ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತಾವ ಹೇಳ್ರಿ? ಇದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಕತ್ ನೋಡ್ರಿ, ಇಲ್ಲಿ ಒಟ್ಟು ಸಮನಾದ ಭಾಗಗಳೆಷ್ಟು? 1 2 3 3, 1 ಭಾಗ, ಪ್ರತಿಯೊಬ್ಬರಿಗೂ 1 ಭಾಗ, ಅಂದ್ರೆ ಪ್ರತಿಯೊಬ್ಬರಿಗೆ ಏನಾಕತಿ? 3ನೇ 1 ಭಾಗ ಬರ್ತೈತಿ. ಹಾಗೆ ಇನ್ನೊಂದು ಸ್ಯಾಂಡ್ವಿಚ್ನಲ್ಲೂ 3ನೇ 1 ಭಾಗ, ಇದ್ರಾಗ 1 ಭಾಗ, ಅದ್ರಾಗ 1 ಭಾಗ. ಹಂಗಾರೆ ಪ್ರತಿಯೊಬ್ಬರಿಗೂ ಏನೇನ್ 3ನೇ 1 ಭಾಗ ಸಿಗ್ತೈತಿ. ಇನ್ನ ಪ್ರತಿಯೊಬ್ಬ ಹುಡುಗನಿಗೆ ಸ್ಯಾಂಡ್ವಿಚ್ನ ಎಷ್ಟು ಭಾಗಗಳು ಸಿಗುತ್ತವೆ ಅಂದ್ರೆ, ಇಲ್ಲಿ 2 ಸ್ಯಾಂಡ್ವಿಚ್, ಪ್ರತಿಯೊಬ್ಬರಿಗೂ 2 ಭಾಗಗಳು ಸಿಗ್ತಾವ. ಅಂದ್ರೆ ಈಗ ಒಟ್ಟು ಭಾಗಗಳು ಎಷ್ಟಾದವು? 2 ಸ್ಯಾಂಡ್ವಿಚ್ ಅನ್ನ ಸೇರಿಸಿದಾಗ 2 ಸ್ಯಾಂಡ್ವಿಚ್ ಸಮನಾದ ಭಾಗಗಳನ್ನು ಮಾಡಿದಾಗ ಎಷ್ಟಾದವು ನೋಡ್ರಿ? ಒಟ್ಟು 6 ಭಾಗಗಳಾದವು. ಹೌದಾ? ಅವಾಗ ಇಲ್ಲಿ ಎಷ್ಟು ಪ್ರತಿಯೊಬ್ಬರಿಗೂ ಎಷ್ಟು ಸಿಗ್ತಾವು ಅಂತಂದ್ರೆ 2 ಭಾಗಗಳು ಸಿಗ್ತಾವ. ಅಂದ್ರೆ ಒಂದೇ ಸ್ಯಾಂಡ್ವಿಚ್ ನಲ್ಲಿ 1 ಭಾಗ, ಇನ್ನೊಂದು ಸ್ಯಾಂಡ್ವಿಚ್ ನಲ್ಲಿ ಇನ್ನೊಂದು ಭಾಗ, ಅಂದ್ರೆ ಒಟ್ಟು 6 ಭಾಗಗಳಲ್ಲಿ 2 ಭಾಗಗಳು ಏನಕ್ಕವು? ಪ್ರತಿಯೊಬ್ಬರಿಗೂ ಸಿಗ್ತಾವ. ಅರ್ಥ ಆಯ್ತಾ? ಪ್ರತಿಯೊಬ್ಬ ಹುಡುಗನಿಗೂ 6ನೇ 2 ಭಾಗ ಸಿಗ್ತೈತಿ. ಇನ್ನ 7ನೇ ಪ್ರಶ್ನೆ,
ಏನಿದೆ ನೋಡ್ರಿ, ಕಾಂಚನಾಳು ಉಡುಗೆಗಳಿಗೆ ಬಣ್ಣ ಹಾಕುತ್ತಾಳೆ. ಅವಳು 30 ಉಡುಗೆಗಳಿಗೆ ಬಣ್ಣ ಹಾಕಬೇಕು. ಈಗಾಗಲೇ ಅವಳೇನ್ ಮಾಡಿದಾಳ, 20 ಉಡುಗೆಗಳಿಗೆ ಬಣ್ಣ ಹಾಕಿ ಮುಗಿಸಿದ್ದಾಳೆ. ಹಾಗಾದ್ರೆ ಉಡುಗೆಗಳ ಎಷ್ಟು ಭಾಗ ಅವಳು ಬಣ್ಣ ಹಾಕಿ ಮುಗಿಸಿದ್ದಾಳೆ ಅಂತ ಕೇಳಿದಾರ. ಅಂದ್ರೆ ಎಷ್ಟು ಭಾಗಗಳಿಗೆ ಬಣ್ಣ ಹಾಕಿ ಮುಗಿಸಿದ್ದಾಳೆ ಅಂತಂದ್ರೆ, ಮೊದಲಕ್ಕೆ ಆಕೆ ಬಣ್ಣ ಹಾಕಿದ್ದು ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದಾಳೆ ಅನ್ನೋದನ್ನ ಬರ್ಕೋಬೇಕು ನಾವು. ಈಗ ಒಟ್ಟು ಉಡುಗೆಗಳೆಷ್ಟು? 30. ಹೌದಾ? ಉಡುಗೆಗಳು 30 ಉಡುಗೆಗಳದಾವ. ಆಮೇಲೆ 20 ಉಡುಗೆಗಳಿಗೆ ಬಣ್ಣ ಹಾಕಿದಾಳಕ್ಕೆ. ಹೌದಾ? ಅದು ನಮಗೆ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಯ್ತು, 20/30 ಆಯ್ತು. ಈಗ ಇದನ್ನ ಸುಲಭ ರೂಪಕ್ಕೆ ತೊಂಬನ್ರಿ. ಈ ಸೊನ್ನೆಯನ್ನು ಕ್ಯಾನ್ಸಲ್ ಮಾಡ್ರಿ. ಅವಾಗ ಏನು ಉಳಿತು? 2/3. ಅಂದ್ರೆ ಅವಳು ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದಾಳ ಅಂತಂದ್ರೆ, ಮೂರನೇ 2 ಭಾಗಕ್ಕೆ ಬಣ್ಣ ಹಾಕಿ ಮುಗಿಸಿದ್ದಾಳೆ. ಅರ್ಥ ಆಯ್ತಾ? ಇನ್ನ 8ನೇ ಪ್ರಶ್ನೆ, 2ರಿಂದ 12ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯಿರಿ. ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತ ಕೇಳಿದಾರ. ಈಗ ನಾವು 2ರಿಂದ 12ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ 2, 3, 4, 5, 6, 7, 8, 9, 10, 11, 12. ಅಂದ್ರೆ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅದಾವ್ರಿ? ಎನಸ್ರಿ? 1, 2, 3, 4, 5, 6, 7, 8, 9, 10, 11. 11 ಸ್ವಾಭಾವಿಕ ಸಂಖ್ಯೆಗಳದಾವು. ಅದರಲ್ಲಿ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳು ಅಂತ ಇದಾವು ಕೇಳ್ತಾರ್ರಿ. ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ 2 ಬರ್ತೈತಿ. ಬಟ್ 2 ಅನ್ನೋದೊಂದು ಸಮಸಂಖ್ಯೆ, ಇದೊಂದು ವಿಶೇಷವಾದ ಸಂಖ್ಯೆ. ಆದ್ರಿಂದ ಇದನ್ನು 2 ಬಿಡ್ರಿ. ಅವಿಭಾಜ್ಯ ಸಂಖ್ಯೆ ಯಾವುದು? 3, 5, 7, 9, 7, 11. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ್ರಿ? 2 ಅವಿಭಾಜ್ಯ ಸಂಖ್ಯೆ ಆಕತಿ. ಬಟ್ ಇದೊಂದು ವಿಶೇಷವಾದ ಸಂಖ್ಯೆ, ಸಮಸಂಖ್ಯೆ. ಆ ಕಾರಣಕ್ಕಾಗಿ ನಾನು 2 ಬಿಟ್ಟಿದ್ದೀನಿ. ಇಲ್ಲಿ 3, 5, 7, 11. ಅಂದ್ರೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ್ರಿ? 4. ಹಾಗಾದ್ರೆ ಇವನ್ನ ನಾವೇನ್ ಮಾಡೋಣ, ಭಿನ್ನ ರಾಶಿ ರೂಪದಲ್ಲಿ ಬರೀನ. ಹೆಂಗ? ಒಟ್ಟು ಸ್ವಾಭಾವಿಕ ಸಂಖ್ಯೆಗಳೆಷ್ಟು? 11. ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವ್ರಿ? 4. ಹಾಗಾದ್ರೆ ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂದ್ರೆ 11ನೇ 4 ಭಾಗ. ಅವಿಭಾಜ್ಯ ಸಂಖ್ಯೆಗಳಷ್ಟು? ಅವಿಭಾಜ್ಯ ಸಂಖ್ಯೆಗಳ ಭಾಗ ಎಷ್ಟು ಅಂತಂದ್ರೆ 11ನೇ 4. ಗೊತ್ತಾಯ್ತಾ? ಹಾಗೆ ಇನ್ನು 9ನೇ ಪ್ರಶ್ನೆಗೆ ಬರೋಣ. 102ರಿಂದ 113ರವರೆಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿ ಇವೆ ಎಂದು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಿದೆ. ಅಂದ್ರೆ 102ರಿಂದ 113ರವರೆಗೆ 102, 103, 104, 105,
106, 107, 108, 109, 110, 111, 112, 113 ಇದಾವೆ. ಇವು ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅದಾವ್ರಿ? 1, 2, 3, 4, 5, 6, 7, 8, 9, 10, 11, 12. 12 ಸ್ವಾಭಾವಿಕ ಸಂಖ್ಯೆಗಳದಾವ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 103. ಒಂದನೇದ್ದು ಅವಿಭಾಜ್ಯ ಸಂಖ್ಯೆ 107. ಆಮೇಲೆ 109, ಆಮೇಲೆ 111, ಆಮೇಲೆ 113. ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ರೀ? ಇವು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಒಟ್ಟು 12 ಇದಾವು. ಅವಿಭಾಜ್ಯ ಸಂಖ್ಯೆ ಎಷ್ಟಿದಾವೆ ನೋಡ್ರಿ? ಅವಿಭಾಜ್ಯ ಸಂಖ್ಯೆಗಳು ಎಷ್ಟಂದ್ರೆ 1, 2, 3, 4, 5. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಕತ್ ನೋಡ್ರಿ? 12 ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 5. ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನ್ ಬಂತು? 12ನೇ 5. ಇನ್ನ 10ನೇ ಲೆಕ್ಕ. ಎಕ್ಸ್ ಗುರುತು ಹೊಂದಿರುವ ವೃತ್ತಗಳು ನೀಡಿರುವ ವೃತ್ತಗಳ ಎಷ್ಟು ಭಾಗಗಳಾಗಿವೆ ಅಂತ ಕೇಳಿದಾರೆ. ಈಗ ನೋಡ್ರಿ, ಇಲ್ಲಿ ಎಷ್ಟು ವೃತ್ತಗಳದಾವ ಬರೀರಿ. ಒಟ್ಟು ವೃತ್ತಗಳೆಷ್ಟು? 1, 2, 3, 4, 5, 6, 7, 8. 8 ವೃತ್ತಗಳಿದಾವ. ಆಮೇಲೆ ಎಕ್ಸ್ ಗುರುತು ಹಾಕಿದ ಎಕ್ಸ್ ವೃತ್ತಗಳು ಎಷ್ಟಿದಾವ ನೋಡ್ರಿ? 1, 2, 3, 4. ಅಂದ್ರೆ ಗೆರೆ ಕೆಳಗಡೆ ಒಟ್ಟು ವೃತ್ತಗಳು ಎಷ್ಟು? 8. ಎಕ್ಸ್ ವೃತ್ತಗಳು ಎಷ್ಟು? ಗೆರೆ ಮೇಲ್ಗಡೆ ಬರಿಬೇಕು 4. ಇದನ್ನ ಸುಲಭ ರೂಪಕ್ಕೆ ತೊಂಬನ್ರಿ. 4 1 4 2 8. ಅಂದ್ರೆ 1, 2 ಅಂಶ. ಅಂದ್ರೆ 2ನೇ 1 ಭಾಗ. 2ನೇ 1 ಭಾಗ ಎಕ್ಸ್ ಗುರುತನ್ನ ಹೊಂದಿದ ವೃತ್ತಗಳ ಆಗಿವೆ. ಒಟ್ಟು ವೃತ್ತಗಳ ಅರ್ಧ ಭಾಗನು ಅಂತ ಕರಿತೀವಿ ನಾವು. ಇನ್ನ 11ನೇ ಪ್ರಶ್ನೆ. ಕ್ರಿಸ್ಟಿನ್ಗೆ ಉಡುಗೊರೆಯಾಗಿ ಒಂದು CD ಪ್ಲೇಯರ್ ಸಿಕ್ತು. ಉಡುಗೊರೆಯಾಗಿ CD ಪ್ಲೇಯರ್ ಸಿಕ್ಕಾದ್ಮೇಲೆ ಕ್ರಿಸ್ಟಿನ್ ಏನ್ ಮಾಡ್ತಾಳಕಿ 3 CDಗಳನ್ನ ಖರೀದಿ ಮಾಡ್ತಾಳ. ಆಮೇಲೆ 5 CDಗಳು ಉಡುಗೊರೆಯಾಗಿ ದೊರೀತಾವ. ಹಾಗಾದ್ರೆ ಅವಳಲ್ಲಿರುವ ಒಟ್ಟು CDಗಳ ಎಷ್ಟು ಭಾಗವನ್ನ ಅವಳು ಖರೀದಿಸಿದಳು ಹಾಗೂ ಎಷ್ಟು ಭಾಗವನ್ನ ಅವಳು ಉಡುಗೊರೆಯಾಗಿ ಪಡೆದಳು ಎಂಬುದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ. ಅಂದ್ರೆ ಕ್ರಿಸ್ಟಿನ್ ಖರೀದಿಸಿದ CDಗಳು ಎಷ್ಟ್ರಿ? 3. ಹೌದಾ? ಆಮೇಲೆ ಉಡುಗೊರೆಯಾಗಿ ದೊರೆತ CD
ಎಷ್ಟ್ರಿ 5. ಹಾಗಾದರೆ ಒಟ್ಟು ಸಿ ಡಿಗಳೆಷ್ಟು ಖರೀದಿಸಿದ್ದು ಮತ್ತು ಉಡುಗೊರೆ ದೊರೆತಿದ್ದು? ಒಟ್ಟು ಸಿ ಡಿಗಳು ಅಂದರೆ 3 + 5 = 8 ಆಯಿತು. ಈಗ ಇನ್ನೇನು ಮಾಡ್ಬೇಕು ನಾವು? ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಹೆಂಗಂತಂದರೆ ಉಡುಗೊರೆ ದೊರೆತು ಅವಳಲ್ಲಿ ಒಟ್ಟು ಸಿ ಡಿಗಳು ಎಷ್ಟು ಭಾಗ ಖರೀದಿಸಿದಳು ಮತ್ತು ಉಡುಗೊರೆ ಪಡೆದಳು. ಖರೀದಿಸಿದ ಸಿ ಡಿಗಳು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಯ್ತು? ಒಟ್ಟು ಸಿ ಡಿಗಳೆಷ್ಟು? 8. ಹೌದಾ? ಗೆರೆ ಮೇಲ್ಗಡೆ ಏನು ಬರಬೇಕು? ಖರೀದಿಸಿದ್ದೆಷ್ಟು? 3. ಈಗ ಒಂದನೇದು ಉತ್ತರ. ಆಮೇಲೆ ಉಡುಗೊರೆಯಾಗಿ ದೊರೆತಿದ್ದು, ಉಡುಗೊರೆಯಾಗಿ ದೊರೆತ ಸಿ ಡಿ = 8 ಸಿ ಡಿ ತೊಗೊಂಡಾಳ. ಅದರಲ್ಲಿ ಒಟ್ಟು 8 ಸಿ ಡಿಗಳು, ಅದರಲ್ಲಿ ಎಷ್ಟು ಸಿ ಡಿ ಉಡುಗೊರೆಯಾಗಿ ದೊರೆತಿದ್ದು? 5. ಗೆರೆ ಮೇಲ್ಗಡೆ ಬರೆಯಿರಿ. ಗೊತ್ತಾಯ್ತಾ? ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ರಲ್ಲ, ಆರನೇ ತರಗತಿಯ ಗಣಿತ ಪಾಠ ಅಧ್ಯಾಯ 7 ಭಿನ್ನರಾಶಿಗಳ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸಿದ್ವಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಭ್ಯಾಸ ಲೆಕ್ಕಗಳೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.